ರೆಡ್ಡಿ ಕಾಳಗಕ್ಕೆ ಈಗ ಆರ್ಎಸ್ಎಸ್ ಎಂಟ್ರಿಯನ್ನ ಕೊಟ್ಟಿದೆ. ವೈಯಕ್ತಿಕ ಆಸ್ತಿ ವಿಚಾರದ ಜಗಳಕ್ಕೆ ಸಂಘ ಪರಿವಾರ ಗರಂ ಆಗಿದೆ. ನೋಡಿ, ಈಗ ರಾಜ್ಯ ಬಿಜೆಪಿಯಲ್ಲಿ ಶ್ರೀರಾಮುಲು ಮತ್ತು ರೆಡ್ಡಿ ಕಾಳಗ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಆರ್ಎಸ್ಎಸ್ ಮಧ್ಯಪ್ರವೇಶ ಮಾಡಿದೆ. ವೈಯಕ್ತಿಕ ಆಸ್ತಿ ವಿಚಾರಕ್ಕೆ ಜಗಳ ಆಡ್ತಿದ್ದಾರೆ ಅಂತೇಳಿ ಗರಂ ಆಗಿಬಿಟ್ಟಿದೆ. ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಸೃಷ್ಟಿಸಿದೆ ದೋಸ್ತಿಗಳ ನಡುವಿನ ಫೈಟ್. ಆಸ್ತಿ ವಿಚಾರಕ್ಕೆ ರೆಡ್ಡಿ ರಾಮುಲು ಫೈಟ್ ಅಂತ ತಿಳಿದಿದೆ ಆರ್ಎಸ್ಎಸ್. ಈ ಹಿನ್ನೆಲೆಯಲ್ಲಿ ರೆಡ್ಡಿ ರಾಮುಲುಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ. ವೈಯಕ್ತಿಕ ಕಚ್ಚಾಟವನ್ನು ಪಕ್ಷಕ್ಕೆ ಎಳೆದು ತಂದಿದ್ದಕ್ಕೆ ಸಂಘ ಪರಿವಾರದವರು ಸಿಟ್ಟಾಗಿದ್ದಾರಂತೆ. ಹಳೆ ಗೆಳೆಯರ ಮೇಲೆ ಪರಿವಾರದ ಮುಖಂಡರು ಗರಂ ಆಗಿದ್ದಾರೆ. ನಿಮ್ಮ ವೈಯಕ್ತಿಕ ವಿಚಾರ ಪಕ್ಷದ ಬಾಗಿಲಿಗೆ ತಂದಿದ್ದು ಯಾಕೆ? ನಿಮ್ಮದೇನೇ ಇದ್ರೂ ನೀವೇ ಬಗೆಹರಿಸ್ಕೊಳ್ಬೇಕು. ಪಕ್ಷದ ಸಂಬಂಧವನ್ನು ನೀವು ಅದಕ್ಕೆ ಕಟ್ಟಬೇಡಿ, ಇದಕ್ಕೆ ತಾಳೆ ಹಾಕಬೇಡಿ. ಅದನ್ನು ಈ ಚೌಕಟ್ಟಿಗೆ ಹಾಕ್ತಿರ್ತೀರಿ. ಇಬ್ಬರ ವ್ಯಾವಹಾರಿಕ ಜಗಳನ ಇಬ್ಬರೂ ಬಹಿರಂಗ ಹೇಳಿಕೆ ಕೊಡುವುದನ್ನು ಕೂಡಲೇ ನಿಲ್ಲಿಸಬೇಕು. ಬಳ್ಳಾರಿ ದೋಸ್ತಿಗಳಿಗೆ ಖಡಕ್ ಸಂದೇಶ ನೀಡಿದ್ದಾರೆ ಆರ್ಎಸ್ಎಸ್ನ ಪ್ರಮುಖರು, BL ಸಂತೋಷ್ ಸೇರಿದಂತೆ ಸಾಕಷ್ಟು ನಾಯಕರು. ಯಾಕಂತ ಹೇಳಿದ್ರೆ ಇದು ವಿಪರೀತಕ್ಕೆ ಹೋಗ್ತಾ ಇದೆ. ಇಬ್ಬರ ನಡುವಿನ ಜಗಳ, ಅವರೊಂದು ಸ್ಟೇಟ್ಮೆಂಟು, ಇವರೊಂದು ಸ್ಟೇಟ್ಮೆಂಟು. ಅವ್ರ ಕಡೆ ಕೆಲವೊಂದು ಜನ ಪ್ರೆಸ್ ಮೀಟು, ಇವ್ರ ಕಡೆ ಕೆಲವು ಜನ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನವ್ರು ಸೆಳೆಯುವಂಥ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದಾರೆ. ಆದರೆ ಇದು ಡ್ಯಾಮೇಜ್ ಆಗ್ತಾ ಇದೆ. ಯಾಕಂದರೆ ಇಬ್ಬರೂ ಕೂಡ ಘಟಾನುಘಟಿ ನಾಯಕರೇ ಒಂದು ಕಾಲದಲ್ಲಿ. ಈಗ ಮೊದಲ ಹಾಗೆ ಇಬ್ಬರಿಗೂ ಕೂಡ ಸಾಮರ್ಥ್ಯ ಅಷ್ಟೊಂದಿಲ್ಲ ಪಕ್ಷಕ್ಕೆ ಸಂಬಂಧಪಟ್ಟಾಗ ನಾವು ನೋಡ್ತಾ ಇದ್ದೀವಿ ಬಳ್ಳಾರಿಯಲ್ಲಿ. ಆದರೆ ಈ ಒಂದು ಬೀದಿ ಜಗಳದಿಂದಾಗಿ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಅಲ್ವಾ? ಹಾಗಾಗಿ ಅದನ್ನು ತಪ್ಪಿಸಲಿಕ್ಕೆ ಸಂಘ ಪರಿವಾರದವರು ಎಂಟ್ರಿ ಕೊಟ್ಟಿದ್ದಾರೆ. ನಿಮ್ಮ ವ್ಯಾಪಾರ ವ್ಯವಹಾರ ಏನೋ ಬಿಸ್ನೆಸ್ ಸಂಬಂಧಪಟ್ಟಂಗೆ ನೀವಿಬ್ಬರು ಕಚ್ಚಾಡಿಕೊಂಡ್ರೆ, ನೀವಿಬ್ಬರು ಅಲ್ಲಿ ಕಾಂಪೌಂಡಿಗೆ ಗೋಡೆ ಹಾಕ್ಸಿದ್ರೆ ಅದನ್ನು ಪಕ್ಷದ ಒಳಗೆ ಹಾಕ್ತಿರ್ತೀರಿ ನೋಡಿ. ಬಟ್ ಈ ಒಂದು ವಿಚಾರ ಏನಿದೆ, ಅಲ್ಲಿ ಅಗರ್ವಾಲ್ ಅವರು ನನಗೆ ಅವಮಾನ ಮಾಡಿದರು ಅಂತ ಇದೇ ಶ್ರೀರಾಮುಲು ಅವರು ಎಲ್ಲ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಸಂಡೂರು ಉಪಚುನಾವಣೆ ಸೋಲಿಗೆ ನೀವೇ ಕಾರಣ ಅಂಥೇಳಿ ವಿಜೇಂದ್ರ ಅವರು ಕೂಡ ಅದಕ್ಕೆ ನನ್ನ ಸಹಾಯಕ್ಕೆ ಬರಲಿಲ್ಲ ಅಂತ ಇದೇ ಶ್ರೀರಾಮುಲು ಹೇಳಿದರು. ಈಗ ರೆಡ್ಡಿಯವರು ಮಾಡಿರುವಂಥ ಕೆಲವೊಂದಿಷ್ಟು ಆರೋಪ ಅವ್ರ ಮೇಲೆ ಮಾಡಿದ್ದು ವ್ಯಾವಹಾರಿಕವಾಗಿ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಏನೋ ಜಗಳ ಬಂದಿದೆ. ಇದು ಸಂಘ ಪರಿವಾರದವರು ಮಾತು. ನಿಮ್ಮ ಜಗಳವನ್ನು ನೀವೇ ಬಗೆಹರಿಸ್ಕೊಳ್ಬೇಕು. ನಿಮ್ಮ ಮನೆಯ ಗೋಡೆ ಒಳಗಡೆ, ಅದನ್ನು ಬಿಟ್ಟು ಪಕ್ಷದ ಚೌಕಟ್ಟಿನ ಒಳಗಡೆ ಯಾಕೆ ಈ ಒಂದು ರಾಡಿ ಎಬ್ಬಿಸ್ತಾ ಇದ್ದೀರಿ? ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಂಘ ಪರಿವಾರದವರು ಹಳೆ ದೋಸ್ತಿಗಳಿಗೆ. ಯಾಕಂತ ಹೇಳಿದ್ರೆ ಈಗ ರಾಜ್ಯ ಬಿಜೆಪಿ ನಾಯಕರಲ್ಲಿ ಯಾರು ಬುದ್ಧಿ ಹೇಳೋಕ್ಕಾಗುತ್ತೆ? ಯಡಿಯೂರಪ್ಪನವ್ರಿಗೂ ಕೂಡ ಆಗ್ತಾ ಇಲ್ಲ ಈಗ ಕರೆದು ಮಾತಾಡಲಿಕ್ಕೆ. ವಿಜೇಂದ್ರ ಅವ್ರ ಮಾತು ಕೇಳಲ್ಲ ಇವರು, ಶ್ರೀರಾಮುಲು ಅಂತರು. ಅಂದರೆ ಆ ಒಂದು ವಯಸ್ಸಿನ ಆಧಾರ ನೋಡೋದಾದರೆ ನಾವು ಬೇರೆ ನಾಯಕರು ಯಾರೂ ಕೂಡ ಅಂತಹ ದೊಡ್ಡ ನಾಯಕರು ಕರ್ನಾಟಕದಲ್ಲಿಲ್ಲ. ಹೈಕಮಾಂಡ್ ನಾಯಕರು ಕೂಡ ಮಧ್ಯಪ್ರವೇಶ ಮಾಡ್ತಿಲ್ಲ. ನಡ್ಡಾ ಏನೋ ಕೆಲವು ಫೋನ್ ಮಾಡಿ ವಿಚಾರಿಸಿದ್ರಷ್ಟೇ. ಈಗ ಸಂಘ ಪರಿವಾರ ಎಂಟ್ರಿ ಕೊಡಬೇಕಾಯಿತು. ಬಹಿರಂಗವಾಗಿ ಇಬ್ಬರು ಹೇಳಿಕೆ ಕೊಡಬೇಡಿ, ಕೂಡಲೇ ಸ್ಟಾಪ್ ಮಾಡಿ ಅಂಥೇಳಿ ಸಂಘ ಪರಿವಾರದವರು ಈಗ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ವೈಯಕ್ತಿಕವಾದಂಥ ವಿಚಾರ ಇದು, ಅದನ್ನು ನೀವು ಬಳ್ಳಾರಿಲೇ ಬಗೆಹರಿಸ್ಕೊಂಬಿಡಿ ಮನೆಯೊಳಗಡೆ ಕೂತ್ಕೊಂಡು. ಆದರೆ ಈ ವಿಚಾರವನ್ನು ನೀವು ಪಕ್ಷಕ್ಕೆ ಎಳೆದು ತರಬೇಡಿ. ಮೊದಲೇ ಪಕ್ಷದಲ್ಲಿ ಮನೆಯೊಂದು 3 ಬಾಗಿಲಾಗಿದೆ. ಅದರ ಮಧ್ಯದಲ್ಲಿ ನೀವು ಹೀಗೆ ಬೀದಿ ರಂಪಾಟವನ್ನು ಮಾಡ್ಕೊಂಡು ಹೋದರೆ ಪಕ್ಷಕ್ಕೆ ಮತ್ತಷ್ಟು ಹಾನಿಯಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇದು RSS ನಾಯಕರು ಇಬ್ಬರು ನಾಯಕರಿಗೆ ಖಡಕ್ಕಾದಂಥ ವಾರ್ನಿಂಗ್ ಕೊಟ್ಟಿದ್ದಾರೆ. ನೋಡಿ, BJPಯನ್ನು ಹ್ಯಾಂಡಲ್ ಮಾಡ್ತಾ ಇರೋದು ಈಗಲೂ ಕೂಡ RSS. ಅಲ್ಲಿನ ನಾಯಕರ ತೀರ್ಮಾನಗಳೇ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತವೆ. ಕರ್ನಾಟಕದಲ್ಲೂ ಕೂಡ ಅಷ್ಟೇ. ಸಂಘ ಪರಿವಾರದ ನಾಯಕರ ಮಾತುಗಳು ಸಾಕಷ್ಟು ಕಡೆಗಳಲ್ಲಿ ವರ್ಕೌಟ್ ಆಗಿದ್ದಾವೆ. ಹೈಕಮಾಂಡ್ ನಾಯಕರ ಮುಂದೆ ಎಲ್ಲ ವಿಚಾರಗಳನ್ನು ಕೂಡ ಅವರು ಇಟ್ಟಿದ್ದಾರೆ. ಹಾಗಾಗಿಯೇ ಇಲ್ಲಿ ಇಬ್ಬರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು. ಅಂದರೆ ರಾಮುಲು ಪರವಾಗಿ ಬೇಡ ಮತ್ತು ರೆಡ್ಡಿ ಪರವಾಗಿ ಬೇಡ. ಇಲ್ಲಿ ಇದು ಪಕ್ಷದ ವಿಚಾರಕ್ಕೆ ನೀವು ಕಿತ್ತಾಡಿಕೊಳ್ತಾ ಇಲ್ಲ. ಅದರ ಬದಲಾಗಿ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ, ಜೊತೆಗೆ ಅಲ್ಲಿ
ಏನೋ ಬಿಸ್ನೆಸ್ ವಿಚಾರವಾಗಿ ನೀವು ಜಗಳ ಮಾಡಿಕೊಂಡು ಪಕ್ಷದ ತಲೆ ಮೇಲೆ ಯಾಕೆ ಕಟ್ತಾ ಇದ್ದೀರಿ? ಸಂಡ್ರೊಂದು ಬೈ ಎಲೆಕ್ಷನ್ ಹೇಳ್ತಾ ಇದ್ದಾರೆ, ಅಗರ್ವಾಲ್ ಮೇಲೆ ಇವರು ಹಾಕ್ತಾ ಇದ್ದಾರೆ, ರೆಡ್ಡಿನೇ ಫಿಟ್ಟಿಂಗ್ ಇಟ್ಟಿದ್ದು ಅಂತ ರಾಮುಲು ಹೇಳ್ಕೊಂಡ್ರು, ಅವ್ರದ್ದು ಏನೇನೋ ಇವರು ಬಿಚ್ಚಿಟ್ರು ಅವ್ರದ್ದು ಹಿಸ್ಟ್ರಿನ, ನಿಮ್ಮದು ಬಿಚ್ಚಿಡ್ಲ ಅಂತ ಇವರು. ಹಾಗಾಗಿನೇ ಇದಕ್ಕೆ ಕಡಿವಾಣ ಹಾಕೋಕ್ಕಾಗ್ತಾ ಇಲ್ಲ. ಈಗ ದೋಸ್ತಿಗಳಾಗಿದ್ದಂಥವ್ರು ಬದ್ಧ ವೈರಿಗಳಾಗಿಬಿಟ್ಟಿದ್ದಾರೆ. ಅದಕ್ಕೆ ಮುಲಾಮ್ ಹಚ್ಚೋರು ಯಾರೂ ಇರಲಿಲ್ಲ. ಈಗ ಸಂಘ ಪರಿವಾರ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದೆ. ಇನ್ಮೇಲಾದರೂ ಕೂಡ ಈ ಇಬ್ಬರು ಜಿಗರಿ ದೋಸ್ತಿಗಳು ಮಾರ್ಮಿಕವಾಗಿ ಮಾತನಾಡುವಂಥದ್ದು ಮತ್ತು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡುವಂಥದ್ದನ್ನು ಸ್ಟಾಪ್ ಮಾಡ್ತಾರಾ ಅಥವಾ ಇಲ್ವಾ, ಮುಂದುವರಿಸ್ತಾರಾ? ಯಾಕೆಂದರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ RSS ನಾಯಕರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅಂದರೆ ಈಗ ಇವರಿಬ್ಬರ ನಡುವೆ ಏನೆಲ್ಲ ಆಯಿತು ಅಂತೇಳಿ, ಅಂದರೆ ಸ್ಥಳೀಯ ಕೆಲವೊಂದಿಷ್ಟು ಮುಖಂಡರಿಂದ ಅವ್ರದ್ದೇ ಆದಂತಹ ಸೋರ್ಸ್ಗಳಿಂದ ಸ್ವಲ್ಪ ಮಾಹಿತಿನ ತೆಗೆದುಕೊಂಡ್ರು ಅವರು ಕೂಡ. ಈ ಇಬ್ಬರ ಮಧ್ಯೆ ಏನು ವ್ಯವಹಾರ ಇತ್ತು, ಯಾವ ವಿಚಾರಕ್ಕೆ ಈ ಗಲಾಟೆ ಆಗಿದೆ, ಅಸಲಿಗೆ ಏನಾಗಿರಬಹುದು? ಶ್ರೀರಾಮುಲು ಅವರು ಈಗ ಈ ಅಗರ್ವಾಲ್ ವಿಚಾರವನ್ನು ಯಾಕೆ ಎತ್ತಿದ್ರು, ಸಂಡ್ರು ಬೈ ಎಲೆಕ್ಷನ್ದು? ಅಂದರೆ ನಿಜಕ್ಕೂ ಅಲ್ಲಿ ಆಗಿದ್ದೇನು? ಅವತ್ತಿನ ಸಭೆಯಲ್ಲಿ ವಿಜೇಂದ್ರ ಅವರ ಒಂದು ಸಮ್ಮುಖದಲ್ಲಿ ಏನು ಕೋರ್ ಕಮಿಟಿ ನಡೀತು ಆ ಟೈಮ್ನಲ್ಲಿ ಹಾಗಾಯ್ತಾ, ಅಥವಾ ಇವರಿಬ್ಬರ ನಡುವೆ ಕಿತ್ತಾಟಗಳು ಶುರುವಾಗಿ ಅದನ್ನು ಪಕ್ಷದ ಮೇಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಾ? ಈ ಎಲ್ಲ ವಿಚಾರ ಈಗ ಸಂಘ ಪರಿವಾರದ ನಾಯಕರ ಗಮನಕ್ಕೆ ಹೋಗಿದೆ. ಅವರೇ ಈಗ ಅಖಾಡಕ್ಕೆ ಎಂಟ್ರಿ ಕೊಟ್ಟು ಇವರಿಬ್ಬರ ನಡುವಿನ ಮುನಿಸನ್ನು ಶಮನ ಮಾಡುವಂಥ ಪ್ರಯತ್ನಕ್ಕೆ ಮುಂದೆ ಹಾಕ್ತಾ ಇದ್ದಾರೆ. ನೀವೇನೇ ಮಾಡ್ಕೊಳ್ಳಿ, ಆದರೆ ಪಕ್ಷದ ಹೆಸರನ್ನು ಇಲ್ಲಿ ಎಳೆದು ತರಬೇಡಿ. ನೋಡಿ, ಅವರು ಹಾಗೆ ಬಹುತೇಕವಾಗಿ ಅದೇ ರೀತಿ ಮಾತಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಸಮುದಾಯದ ನಾಯಕರು ಬ್ಯಾಟ್ ಮಾಡ್ತಾ ಇರೋದು ಇವೆಲ್ಲ ಪಕ್ಷಕ್ಕೆ ಹೊಡೆತ ಕೊಡ್ತಾ ಇದೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ರಾಕೇಶ್, ಗಮನಿಸ್ತಾ ಇದ್ದೇವೆ ಬಳ್ಳಾರಿ ದೋಸ್ತಿಗಳ ನಡುವಿನ ಬಿಕ್ಕಟ್ಟು ಶಮನ ಆಗೋ ಥರ ಕಾಣಿಸ್ತಾ ಇಲ್ಲ. ಅವರ ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ಸಂಘದ ಮತ್ತು ಪಕ್ಷದ ಹೆಸರನ್ನು ಹಾಳು ಮಾಡ್ತಿರುವಂಥ ಆರೋಪ. ಈಗ ಸಂಘ ಪರಿವಾರದವರ ಈ ಒಂದು ಮಧ್ಯಸ್ಥಿಕೆ ಏನಿದೆ, ಅವರ ವಾರ್ನಿಂಗ್ ಇದೆ ಅಲ್ವಾ? ಇನ್ಮೇಲಾದರೂ ಈ ಇಬ್ಬರು ನಾಯಕರ ಒಂದು ಬಾಯಿಗೆ ಬೀಗ ಹಾಕುವಂಥ ಕೆಲಸ ಆಗುತ್ತಾ ಹೇಗಂತ? ಪ್ರಭು, ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರ ನಡುವಿನ ಮನಸ್ತಾಪದ ವಿಚಾರ ಈಗ RSSನ ವೇದಿಕೆಗೆ ತಲುಪಿತ್ತು. ಈ ಹಿಂದೆ ಶ್ರೀರಾಮುಲು ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ RSS ಪ್ರಮುಖರ ಅಂದರೆ RSS ನಾಯಕರಿಗೆ ದೂರನ್ನು ಸಲ್ಲಿಸಿದರು. BJPಯ ಕೋರ್ ಕಮಿಟಿಯಲ್ಲಿ ಸಭೆಯಲ್ಲಿ ಆದಂಥ ಅಪಮಾನ, ಜನಾರ್ದನ ರೆಡ್ಡಿ ಅವರ ನಡೆ, ಹೀಗೆ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ RSS ಪ್ರಮುಖರಿಗೆ ದೂರನ್ನು ಸಲ್ಲಿಸಿ ಈ ವಿಚಾರದಲ್ಲಿ ಸಮರ್ಥವಾದಂತಹ ನ್ಯಾಯವನ್ನು ಒದಗಿಸಿಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡಿದರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ರೀತಿಯಾದಂತಹ ನಿರ್ಧಾರವನ್ನು ಮಾಡುವ ಹಂತಕ್ಕೆ ಬಂದಿದ್ದಂತಹ RSS ಅವರು ಕೊನೆಯ ಕ್ಷಣದಲ್ಲಿ ಆಗಿರುವ ಬದಲಾವಣೆಯನ್ನು ಗಮನಿಸಿದ್ದಾರೆ. ರೆಡ್ಡಿ ಮತ್ತು ರಾಮುಲು ನಡುವೆ ಇರುವುದು ವೈಯಕ್ತಿಕವಾದಂಥ ದ್ವೇಷ. ಈ ದ್ವೇಷದ ಹಿನ್ನೆಲೆಯನ್ನು ಪಕ್ಷದ ವೇದಿಕೆಯಲ್ಲಿ ತಂದು ಅದನ್ನು ಪಕ್ಷದ ಇಮೇಜನ್ನು ಹಾಳು ಮಾಡುವಂಥ ಪರಿಸ್ಥಿತಿ ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಬ್ಬರು ನಾಯಕರಿಗೂ ವಾರ್ನಿಂಗ್ ಮಾಡಿರುವಂತಹ RSS ಪ್ರಮುಖರು, ನಿಮ್ಮ ಸಮಸ್ಯೆಗಳನ್ನು ನೀವೇ ಬಗೆಹರಿಸಿಕೊಳ್ಳಿ, ಪಕ್ಷದ ವೇದಿಕೆಯಲ್ಲಿ ತಂದು ಪಕ್ಷಕ್ಕೆ ಮುಜುಗರವಾಗುವುದರ ಜೊತೆಗೆ RSSಗೂ ಕೆಟ್ಟ ಹೆಸರನ್ನು ತರಬೇಡಿ, ಪ್ರತಿ ಹಂತದಲ್ಲೂ ಕೂಡ ಪಕ್ಷದ ಜೊತೆಗೆ RSS ಇದೆ ಅನ್ನುವಂಥ ಮಾತನ್ನಿಟ್ಟುಕೊಂಡು ಆಡಳಿತ ಪಕ್ಷ ಹಾಗೆ ಇನ್ನುಳಿದಂಥ ರಾಜಕೀಯ ಪಕ್ಷಗಳು ನಮ್ಮ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದೆ. ಆದರೆ ಇದು ಸತ್ಯಕ್ಕೆ ದೂರ ಅನ್ನೋದನ್ನು ಸಾಬೀತು ಮಾಡಬೇಕಾಗ್ತಾ ಇದೆ. BJP ಬಯಸಿದಾಗ ಮಾತ್ರ ಸಲಹೆ ಸೂಚನೆಗಳನ್ನು RSS ಕೊಡ್ತದೆ. ಅದೇ ರೀತಿ ಪಕ್ಷದೊಳಗಿನ ಸಮಸ್ಯೆಗಳನ್ನು ಪರಿಹರಿಸಿ ಅನ್ನುವಂತಹ ಮನವಿಯನ್ನು ವರಿಷ್ಠ ನಾಯಕರು ಮಾಡಿದಾಗ ಮಾತ್ರ ನಾವು ಅದರಲ್ಲಿ ಮಧ್ಯಪ್ರವೇಶ ಮಾಡಬೇಕಾಗತ್ತೆ. ಅದರ ಹೊರತಾಗಿ ಬೇರೆಲ್ಲ ವಿಚಾರಗಳು ನಮಗೆ ಗೌಣ ಅನ್ನುವಂಥ ಮಾತನ್ನು ಹೇಳಿತ್ತು. ಈಗ ರಾಮುಲು ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದ ಇಮೇಜ್ ಡ್ಯಾಮೇಜ್ ಆಗ್ತಿರೋದನ್ನು ಕಂಡಾಗ ಮಧ್ಯಸ್ಥಿಕೆ ವಹಿಸಿ ವಿಚಾರ ಪ್ರಸ್ತಾಪವನ್ನು ಮಾಡಿ ಸಮಸ್ಯೆಯನ್ನು ತಿಳಿಗೊಳಿಸುವ ಯೋಚನೆಯನ್ನು ಮಾಡಿದರು. ಆದರೆ ರಾಮುಲು ಮತ್ತು ರೆಡ್ಡಿ ಅವರ ನಡುವಿನ ಈ ಮನಸ್ತಾಪದ ವಿಚಾರ ಪಕ್ಷದ ಜೊತೆಗೆ RSSಗೂ ಕೂಡ ಮುಖಭಂಗವಾಗುವಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತೆ. ವೈಯಕ್ತಿಕ ನೆಟ್ಟದಲ್ಲಿ ನಡೀತಿರುವಂತಹ ಈ ವಿಚಾರ ಮತ್ತು ಆಗ್ತಿರುವಂತಹ ಬದಲಾವಣೆಯ ಮಾತುಕತೆಗಳು ಸರಿಯಲ್ಲ ಅನ್ನುವಂಥ ಅಂದರೆ ಆ ವಿಚಾರವನ್ನು ಮುಂದಿಟ್ಟುಕೊಂಡು ಸ್ಪಷ್ಟವಾದಂಥ ನಿರ್ದೇಶನವನ್ನು ನೀಡಿ ನಿಮ್ಮ ಸಮಸ್ಯೆಯನ್ನು ನೀವೇ ಬಗೆಹರಿಸಿಕೊಳ್ಳಿ ಅನ್ನುವಂಥ ವಾರ್ನಿಂಗನ್ನು ಕೊಟ್ಟಿದೆ. ಇದು ಪಕ್ಷ ಮತ್ತು ವ್ಯವಸ್ಥೆಯ ವಿರುದ್ಧ ನಡೆದುಕೊಳ್ಳುತ್ತಿರುವವರಿಗೂ ಕೂಡ ಒಂದು ವಾರ್ನಿಂಗ್ ಆಗಿ ಪರಿಣಮಿಸಲಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಪ್ರಭು, ಅಂದರೆ ರಾಕೇಶ್, ಈಗ ವಿಜೇಂದ್ರ ರಾಜ್ಯಾಧ್ಯಕ್ಷರಾದರೂ ಕೂಡ ಅವರ ಮಾತನ್ನು ತಲೆಗೆ ಹಾಕೊಳ್ಳುವಂತಹ ಮನಸ್ಥಿತಿ ಕೂಡ ಈಗಿನ ನಾಯಕರಲ್ಲಿ ನಾವು ನೋಡ್ತಾವೆ. ಇಲ್ಲ, ಬಹುತೇಕವಾಗಿಲ್ಲ. ಹೈಕಮಾಂಡ್ ನಾಯಕರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ತಿಲ್ಲ. ಹಾಗಾಗಿ ಸಂಘ ಪರಿವಾರದವರು ಮಧ್ಯ ಪ್ರವೇಶ ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ ಸೃಷ್ಟಿ ಆಗ್ತಿದೆಯಾ BJPಯಲ್ಲಿ ಅಂತೇಳಿ? ಹೌದು, ತಾವು ಹೇಳಿದ ಹಾಗೆ BJPಯಲ್ಲಿನ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ.
BJPಯ ರಾಜ್ಯಾಧ್ಯಕ್ಷರನ್ನು ಹೊರತುಪಡಿಸಿ ಉಳಿದೆಲ್ಲ ನಾಯಕರುಗಳು ಕೂಡ ಹೊಂದಾಣಿಕೆ ವಿಚಾರವನ್ನು ಕೇವಲ ಬಾಯಿ ಮಾತಿಗಷ್ಟೇ ಮಾಡ್ತಿದ್ದಾರೆ. ತಾವು ಗಮನಿಸಿದಾಗೆ BJPಯಲ್ಲಿ ಇತ್ತೀಚೆಗೆ 3 ಬಣಗಳಿರೋದನ್ನು ಕಾಣ್ತಾ ಇದ್ದೀರಾ. ಒಂದು BJP ನಿಷ್ಠರ ಬಳಗ, ರಾಜ್ಯಾಧ್ಯಕ್ಷರ ಬಳಗ, ಹಾಗೆ ಭಿನ್ನರ ಬಳಗ. ಈ ಎಲ್ಲ ಬಣಗಳು ಕೂಡ ತಮ್ಮದೇ ಕಾರ್ಯವೈಖರಿ ಮಾಡೋದ್ರಿಂದಾಗಿ ರಾಜ್ಯಾಧ್ಯಕ್ಷರ ನಿಲುವು ಮತ್ತು ನಿರ್ಧಾರಗಳಿಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ, ಜೊತೆಗೆ ಅದನ್ನು ಪಾಲನೆ ಮಾಡುವವರು ಯಾರೂ ಇಲ್ಲ. ಇನ್ನು ಹಿರಿಯ ನಾಯಕರಿಗೆ ಮನ್ನಣೆ ಕೊಡದಿರುವ ಹಿನ್ನೆಲೆಯಲ್ಲಿ ಅವರು ಕೂಡ ಪಕ್ಷದ ವಿಚಾರದಲ್ಲಿ ಎಲ್ಲೂ ಕೂಡ ನೇರವಾಗಿ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹೇಳ್ಕೊಳ್ತಾ ಇಲ್ಲ, ಅದಕ್ಕೆ ಸರಿಯಾದ ವೇದಿಕೆ ಕೂಡ ಸಿಗ್ತಾ ಇಲ್ಲ. ಈ ಎಲ್ಲ ಕಾರಣಗಳಿಂದಾಗಿ RSS ನಾಯಕರೇ ಈ ಸಮಸ್ಯೆಯನ್ನು ಬಗೆಹರಿಸಿದರೆ ಸೂಕ್ತ ಅನ್ನುವಂಥ ಮನವಿ ಈ ಹಿಂದಿನಿಂದಲೂ ಕೂಡ ಇತ್ತು. ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದರೆ ಅವರೇ ಬಂದು ನಿಂತು ಸಮಸ್ಯೆಯನ್ನು ಬಗೆಹರಿಸಿದರೆ ಮಾತ್ರ BJP ಒಳಗಿನ ಈ ಎಲ್ಲ ಗೊಂದಲಗಳು ಸರಿಯಾಗ್ತದೆ, ಪಕ್ಷ ಒಂದು ರೂಟ್ನಲ್ಲಿ ಸಾಗುತ್ತೆ ಅನ್ನುವಂತಹ ಮಾತಿತ್ತು. ಅದನ್ನು ನಿಜ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ. ರಾಮುಲು ಅವರು ಕೂಡ ಪಕ್ಷದ ಹಿರಿಯ ನಾಯಕರಿಗೆ ದೂರನ್ನು ಕೊಡುವ ಬದಲು RSS ನಾಯಕರಿಗೆ ಕೊಟ್ಟಿರುವ ದೂರೇ ಇದಕ್ಕೆ ಸಾಕ್ಷಿ. ಮುಂದಿನ ದಿನಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗುವುದನ್ನು ತಡೆಯುವುದಕ್ಕೋಸ್ಕರ ರಾಜ್ಯಾಧ್ಯಕ್ಷರ ಚುನಾವಣೆಯನ್ನು ಅತಿ ಶೀಘ್ರವಾಗಿ ನಡೆಸಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಮಾಜಿ ಸಚಿವರಾದಂಥ ಈಶ್ವರಪ್ಪನವರು ಕೂಡ ಇದೇ ವಿಚಾರವನ್ನು ಈ ಹಿಂದೆ ಉಲ್ಲೇಖ ಮಾಡಿದರು. BJPಯಲ್ಲಿ ಯಾವುದೂ ಕೂಡ ಸರಿಯಾಗಿಲ್ಲ, ಎಲ್ಲವನ್ನು ನಿಭಾಯಿಸಬಲ್ಲಂಥ ನಾಯಕತ್ವ ಇಲ್ಲ, ಹೀಗೆ ಸಾಗಿದರೆ ಪಕ್ಷ ಮುಂದಿನ ದಿನಗಳಲ್ಲಿ ಯಾತ್ತ ಸಾಗ್ತದೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಹೀಗೆ ಹಿರಿಯ ನಾಯಕರುಗಳ ಅಭಿಪ್ರಾಯದ ಜೊತೆಗೆ ಪಕ್ಷದಲ್ಲಿ ನಡೀತಿರುವಂಥ ಬೆಳವಣಿಗೆಗಳು BJPಗೆ RSSನ ಮಾರ್ಗದರ್ಶನ ಬೇಕೇ ಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಡ್ತಾ ಇರೋದು ನಿಜ ಅನ್ನಿಸ್ತಾ ಇದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಮುಲು ರೆಡ್ಡಿ ಕಾಳಗದ ಮಧ್ಯೆ ಈಗ ಸಂಘದ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ.